ಅಬ್ಬಾ, ನನಗೆ ಸಡನ್ ಆಗಿ ಚಿಕ್ಕ ವಯಸ್ಸು ನೆನಪಾಗೋಯ್ತ್ರಿ. ಲೈಬ್ರರಿ ಕೂಡ ಹೀಗೆ ಸೈಲೆಂಟ್ ಆಗಿರ್ತಾ ಇತ್ತು. ನಾವು ಕೂಡ ಅಷ್ಟೇ, ಯಾರು ಉಸಿರು ಬಿಟ್ರೆ ಎಷ್ಟು ಸೌಂಡ್ ಬರುತ್ತೆ ಅಂತ ಆಡ್ಕೋತಾ ಇದ್ವಿ. ನಾಸ್ಟಾಲ್ಜಾ. ಇಫ್ ಯು ಡೋಂಟ್ ಮೈಂಡ್ ಒಂದು ಪ್ರಶ್ನೆ ಕೇಳ್ಬೋದಾ? ಟೀ ಚೆನ್ನಾಗಿದೆ, ಬ್ರ್ಯಾಂಡು? 3 Roses. ಗುಡ್. ಇನ್ನೊಂದು ಪ್ರಶ್ನೆ ಕೇಳ. ಅದು ಈ 3 ರೋಸಸ್ನ ಇದುವರೆಗೂ ಎಷ್ಟು ಜನ ಹುಡುಗರು ಕೊಡ್ತಿದ್ದಾರೆ? ಐ ಮೀನ್, ಎಷ್ಟು ಜನ ನೋಡಕ್ ಬಂದಿದ್ರು ಅಂತ. ಫಸ್ಟ್ ಟೈಮ್ ಕಣ್ರಿ. ಇವಾಗ ರೀಸೆಂಟಾಗಿ ನೋಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಬಂದಿರೋ ಸಂಬಂಧ ಒಂಚೂರು ಇಷ್ಟ ಆಗ್ಲಿಲ್ಲ. ಯಾಕೆ ಅಂತ ಕೇಳ್ಬೋದಾ ರೀ? ಜಸ್ಟ್ ಶಾರ್ಟ್ ಆಫ್ ಕ್ಯೂರಿಯಾಸಿಟಿ. ಎಲ್ಲರಿಗೂ ವರದಕ್ಷಿಣೆ ಮೇಲೆ ಆಸೆ. ಹೆಂಗ್ ಸಂಪಾದನೆ ಮಾಡಬೇಕು, ಹೆಂಗ್ ಬಿಸ್ನೆಸ್ ಮಾಡಬೇಕು ಅಂತ ಬಿಟ್ರೆ ನನ್ನ ಬಗ್ಗೆ ತಿಳ್ಕೊಬೇಕಂತ ಯಾರೂ ಅನ್ಕೊಂಡ್ಲಿಲ್ಲ. ಅದಕ್ಕೆ ಮನೆ ತನಕ ಬರ್ದೇನೆ ವಾಟ್ಸಪ್ಪಲ್ಲೇ ಎಲ್ಲ ನಿಲ್ಲಿಸ್ಬಿಟ್ರು. ಹುಚ್ಚು ನನ್ನ ಮಕ್ಕಳು ಆಸ್ತಿ ದುಡ್ಡುಗೆ ಆಸೆ ಬಿದ್ದು ಒಳ್ಳೆ ಟೀ ಮಿಸ್ ಮಾಡ್ಕೊಂಡ್ರು. ತುಂಬಾ ಹೊತ್ತು ನಾನೇ ಮಾತಾಡಿದ್ರೆ ಬೋರ್ ಆಗುತ್ತಲ್ವಾ? ಲೆಟ್ ಮಿ ಕಮ್ ಟು ದ ಪಾಯಿಂಟ್. ಕೆಲವು ಸಲ ರಾಂಗ್ ಡೈರೆಕ್ಷನ್ ಕೂಡ ರೈಟ್ ಪಾತ್ಗೆ ಲೀಡ್ ಆಗುತ್ತೆ ಅಂತಾರೆ. ಇವಾಗ ಆಗಿದ್ದು ಕೂಡ ಅದೇ. ಯಾರೋ ದೊಡ್ಡ ಮನುಷ್ಯ ಅಂತೆ, ಬ್ಯಾಂಗ್ಳೂರಲ್ಲಿ ಡಾಕ್ಟರ್ ಅಂತೆ, ಅವನೇ ಬಂದು ಮದುವೆ ಕೂಡ ಮಾಡ್ಕೋತಾನಂತೆ. ಇದೆಲ್ಲ ನಂಬೇಕೋ ಬೇಡವೋ ಅಂತ ಯೋಚಿಸ್ತಾ ಇರ್ಬೋದು ನೀವು. ಆಹಾ, ಹಾಗೇನೂ ಇಲ್ಲ ರೀ. ನಿಮ್ಗೊಂದು ವಿಷಯ ಹೇಳ. ಐ ಮೀನ್, ಪ್ಲೀಸ್ ಡೋಂಟ್ ಜಡ್ಜ್ ಮೀ. ಐ ಗಾಟ್ ಯುವರ್ ಫೋಟೋಸ್ ಜಸ್ಟ್ 2 days ಬ್ಯಾಕ್. ತಕ್ಷಣ ಮೈಸೂರಿಗೆ ಓಡೋಡ್ ಬಂದ್ಬಿಟ್ಟೆ. ನೀವು ಹೋಗಿದ್ದ ಪ್ರತಿಯೊಂದು ಪ್ಲೇಸಲ್ಲೂ ನಾನು ನಿಮ್ಮ ಹಿಂದೆ ಇದ್ದೆ. ರೋಡ್ ಸೈಡ್ ರೋಮಿಯೋ ಥರ ತಿರುಗ್ತಾನೆ ಇದ್ದೆ. ಡೈರೆಕ್ಟಾಗಿ ನಿಮ್ಮ ಜೊತೆ ಮಾತಾಡೋಣ ಅಂತಿದ್ದೆ. ಆದರೆ ನೀವೇ ಇಲ್ಲಿ ಭಯ ಪಡ್ಕೋತೀರೋ ಅಂತ ನಾನು ಭಯ ಪಟ್ಕೊಂಡೆ. ನಿಮ್ಮನ್ನೊಂದು ಕೇಳ್ಬೋದಾ? ಗಾಡ್, ಅಟ್ ಲಾಸ್ಟ್ ಹ್ಯಾಪಿಯಾಗಿ ಕೇಳಿ. 2 ದಿನದಲ್ಲಿ ನಾನು ಹೆಂಗ್ರಿ ಇಷ್ಟ ಆದೆ ನಿಮಗೆ? ಗುಡ್ ಕ್ವಶನ್. ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅನ್ನೋದನ್ನ ನಂಬೋಂಥ ಮನುಷ್ಯ ನಾನು. ನಿಮ್ಮ ಫೋಟೋ ನೋಡಿದ್ದೆ ನೀವೇನು ಅಂತ ಅರ್ಥ ಆಗೋಯ್ತು. ನನ್ನ ಜಡ್ಜ್ಮೆಂಟ್ ರಾಂಗ್ ಆಗಲ್ಲ ಮಹತಿ ಅವರೇ. ಒಂದು ವೇಳೆ ರಾಂಗ್ ಆದರೂ ಸೈಲೆಂಟಾಗಿ ಬಂದು ನೋಡಿಕೊಂಡು ಹೊಟ್ಟೋಗೋಣ ಅನ್ಕೊಂಡೆ. ಬಟ್ ಐ ಆಮ್ ನಾಟ್ ರಾಂಗ್. ನನಗೇನು ಹೇಳಬೇಕೋ ಗೊತ್ತಾಗ್ತಿಲ್ಲ ಕಣ್ರಿ. ಏನು ಪರವಾಗಿಲ್ಲ, ಟೇಕ್ ಯುವರ್ ಓನ್ ಟೈಮ್. ಏನ್ ನೋಡ್ತಿದ್ದೀರಾ? ಇಲ್ಲಿ ಹೂ ಏನಾದರೂ ಸಿಗುತ್ತಾ? ಅದೇ ಪ್ರಪೋಸ್ ಮಾಡೋಣ ಅಂತಾರಿ. ಅದು ತುಳಸಿ ಗಿಡ ಕಣ್ರಿ. ಅದೇ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ನಾನ್ ವೆಜ್ ಕೂಡ ಆಚೆ ತಿಂತೀನಿ. ನಾವಿಬ್ರು ಜೊತೆಲಿ ಹೋಟೆಲ್ಗೆ ಹೋದಾಗ ಮ್ಯಾಕ್ಸಿಮಮ್ ಪಾಲಕ್ ಪನೀರ್. ಇನ್ ಮುಂದೆ ವರ್ಕೌಟ್ ಮಾಡೋದ್ಮೇಲೂ ಕೂಡ ಪ್ರೋಟೀನ್ ಶೇಕ್ನ ಬಿಟ್ಟು ಮನೇಲಿ ಒಂದೇ ಒಂದು ಎಗ್ ಕೂಡ ಮುಟ್ಟಲ್ಲ. 1 ಸೆಕೆಂಡ್. ನಾನು ಲವ್ ಮಾಡ್ತಿರೋ ಹುಡುಗಿಗೋಸ್ಕರ ಅರೇಂಜ್ ಮಾಡ್ಕೊಂಡಿರೋಂಥ ಮ್ಯಾರೇಜ್ ಇದು. 1 ಅಲ್ಲ, 2 ಅಲ್ಲ, 3 roses ಫಾರ್ ದ ಮೋಸ್ಟ್ ಬ್ಯೂಟಿಫುಲ್ ಲೇಡಿ. ನಮ್ಮ ಅಣ್ಣಂದು ಫ್ಲೈಟ್ ಟಿಕೆಟ್ ವೇಸ್ಟ್ ಆಗಲಿಲ್ಲ. ಅಷ್ಟಕ್ಕೂ ಮೇಲೆ ಏನು ಮಾತಾಡ್ದೋ? ನಿನ್ ಕೆಳಗೇನು ಮಾತಾಡ್ದೆ? ಹಲೋ ಸರ್ ಡಾಕ್ಟರ್ ನಮಸ್ತೆ ಸರ್. ಮೂರ್ತಿ ಅಣ್ಣ ನಮಸ್ತೆ. ನನ್ಗೆ ವಾಟ್ಸಪ್ ಹೊಸ್ತು ಸರ್. ಆ ಅಮ್ಮನ್ ಫೋಟೋ ನನ್ನ ಕಾಂಟ್ಯಾಕ್ಟ್ ಅಲ್ಲಿರೋ ಎಲ್ರಿಗೂ ಹೋಗ್ಬಿಟ್ಟಿದೆ ಸರ್, ದಯವಿಟ್ಟು ಕ್ಷಮಿಸಿ. ಮೂರ್ತಿ ಅಣ್ಣ, ನೀವು ನನಗೆ ತುಂಬಾ ಸಹಾಯ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ನಮ್ದೇನಿದೆ ಸರ್, ಶಾಸ್ತ್ರಿ ಅವ್ರಿಗೆ ನಿಮ್ ಕುಟುಂಬ ಇಷ್ಟ ಆಯ್ತಂತೆ. ನಿಮ್ ಜಾತಕದ ಬಗ್ಗೆ ಕೇಳ್ತಿದ್ರು. ವಾಟ್ಸಪ್ ಅಲ್ಲಿ ನೀವು ನಿಮ್ ಜಾತಕನ ಕಳಿಸ್ತೀರಾ ಅಂತ. ಡನ್ ಮೂರ್ತಿ ಅವರೇ. ಒಳ್ಳೇದ್ ಸರ್, ಟಚ್ಚಲ್ಲಿ ಇರ್ತೀನಿ. ಅಯ್ಯೋ, ಹಲೋ.
ಕಾಫಿ ಆಬ್ವಿಯಸ್ಲಿ 2 minutes. ಥ್ಯಾಂಕ್ ಯು. ನೋಡಿದ್ಯಾ, ಫಸ್ಟ್ ಟೈಮ್ ಆದ್ರೂ ಒಂದ್ಸಲನೂ ಅಡ್ರೆಸ್ ಕೇಳ್ದೇನೆ ಎಷ್ಟು ಈಸಿಯಾಗಿ ಬಂದಿದ್ದೀನಿ ಅಂತ. ವಾವ್. ನಿದ್ರೆ ಮಾಡ್ತಿದ್ದೆ, ಡಿಸ್ಟರ್ಬ್ ಮಾಡ್ದೆ ಅಲ್ಲ? ಅರೆ ಅದೇನ್ ಕಂಡು ಹಿಡ್ದೆ? ಫೇಸ್ ರೀಡಿಂಗ್ ಇಲ್ಲಿ ಎಲ್ಲ ಈಸಿಯಾಗಿ ಗೊತ್ತಾಗತ್ತೆ. ಒಟ್ಟ ವಾವ್, ಪ್ರೌಡ್ ಆಫ್ ಯು. ಐ ಹ್ಯಾವ್ ಅ ಗುಡ್ ನ್ಯೂಸ್. ಓ ರಿಯಲಿ? ಹೇಳು ಹೇಳು. ಸೊ 1 week ಬ್ಯಾಕ್ 1 ಸೆಕೆಂಡ್, ಅಂದ್ಹಾಗೆ ನಿನ್ ಕೈಯಲ್ಲಿ ಏನದು? ಮರ್ತೋದೆ. ಈ ಹ್ಯಾಪಿನೆಸ್ನ ಶೇರ್ ಮಾಡ್ಕೊಳ್ಳೋಂಥ ಪ್ರೋಸೆಸ್ ಇದು. 21 years old, whiskey, exclusively for you. And yeah, I'm getting married. ಓ, ಈ ನಡುವೆ ಮದ್ವೆ ಕಾರ್ಡ್ ಜೊತೆಗೆ ಗುಂಡ್ ಬಾಟಲ್ನು ಕೊಡ್ತಾ ಇದ್ದಾರಾ? Hey, no, this is for you. ನಿನ್ಗಿಷ್ಟ ಅಲ್ವಾ? ಹ್ಯಾಪಿಯಾಗಿ ಕುಡ್ದು ಮಲ್ಕೋಬಹುದು. What happened? ಏಯ್, ಏನಾಯ್ತು? ಹತ್ರ ಬರ್ಬೇಡ, ಹೋಗೋ ದೂರ, get lost. What happened, ಮಾಯಾ? ಎಣ್ಣೆ ಅಂದ್ರೆ ನನಗಿಷ್ಟ, ಅಷ್ಟೇ ಅಲ್ವಾ ನಿನಗೆ ಗೊತ್ತಿರೋದು? ಒಂದು ಸಿಗರೆಟ್ ಕೂಡ ನಿನ್ ಕಾರ್ ಜೊತೆಗೆ ತಂದು ಕೊಡ್ಬೇಕಾಗಿತ್ತು. ರಾತ್ರಿ ಒಂದೇ ಸಿಟ್ಟಿಂಗ್ ಅಲ್ಲಿ ಎಲ್ಲ ಖಾಲಿ ಮಾಡ್ತಿದ್ದೆ. ಐ ಆಮ್ ಸಾರಿ. ಇಡೀ ರಾತ್ರಿ ಬಾಗ್ಲು ಹಾಕೊಂಡು ಸಿಗರೆಟ್ ಸೇತ ಕೂತ್ಕೊಂಡಿದ್ರೆ ಅರುಣಾಚಲಂ ರಜನಿಕಾಂತ್ ತರ ರಿಯಲೈಸೇಷನ್ ಆಗೋದಿಲ್ಲ. ಆಂಬ್ಯುಲೆನ್ಸ್ ಬಂದ್ಬಿಡುತ್ತೆ, ಒಂದೇ ಸಲ ಕತೆ ಮುಗ್ದೋಗುತ್ತೆ. ಏನ್ ಮಾತಾಡ್ತಿದ್ಯಾ ಮಾಯಾ? Just stop. Just get lost from here. ಸರಿ, ನಿನ್ ಪ್ರಾಬ್ಲಮ್ ಏನು ಅಂತ ಕ್ಲಿಯರ್ ಆಗಿ ಹೇಳು. I love you, man. I love you. Why the fuck would I celebrate if you're getting married? ಮಾಯಾ, ಐ ಥಾಟ್ ಇಟ್ಸ್ ಜಸ್ಟ್ ಅನ್ ಇನ್ಫ್ಯಾಕ್ಚುಯೇಷನ್. ನಿನಗೆ, ನನಗಲ್ಲ. I never moved on. US ಹೋಗಿ ಮತ್ತೆ ಬಂದೇ ಇಲ್ಲ ಅಂತ ಅನ್ಕೊಂಡಿದ್ದೆ ಇಷ್ಟು ದಿನಾನು. ಅವತ್ತು ಹಾಸ್ಪಿಟಲ್ ನೋಡಿ ನನಗೆ ಶಾಕ್ ಆಗ್ಬಿಡ್ತು ಗೊತ್ತಾ? 14 ಲವ್ ಸ್ಟೋರೀಸ್ ಬರ್ತಿದ್ದೀನಿ ಇವತ್ತಿನವರೆಗೂ. ಪ್ರತಿಯೊಂದು ಕಪಲಲ್ಲೂ ಐ ಇಮ್ಯಾಜಿನ್ ಯು ಅಂಡ್ ಮೀ. ಪ್ರತಿ ಕಥೆಲೂ ಲೀಡ್ ಕ್ಯಾರೆಕ್ಟರ್ ಹೆಸರು ಐದರ್ ರಾಜ್ ಅವ್ರ ಕುಮಾರ್. ಯಾವತ್ತಾದ್ರೂ ಓದಿದ್ರೆ ತಾನೇ ನಿನಗದು ಗೊತ್ತಾಗೋದು. ಕೂಲ್ ಮಾಯಾ, ಕೂಲ್. ಕಿರಿಚ್ಬೇಡ, ಪಕ್ಕದ ಮನೆಯವ್ರು ಕೇಳಿಸ್ಕೊಂಡ್ರೆ ಚೆನ್ನಾಗಿರಲ್ಲ. ಈಗಲೂ ಕೂಡ ಪಕ್ಕದ ಮನೆಯವ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇದೀಯಾ? ಯು ನೆವರ್ ಕೇರ್ ಫಾರ್ ಮೀ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮಾಯಾ. ಬಾ. ಡಾಕ್ಟರ್ ಬೈ, ನಿನ್ 10th ಸರ್ಟಿಫಿಕೇಟ್ ಕೊಡ್ಬೇಕಿತ್ತಲ್ಲ? ಯಾಕೆ ಬೈ? ಅದನ್ನ ಕೊಟ್ಟಿದ್ರೆ ಇನ್ನೂ ಹೆಂಗ ಕಾಣ್ಬೋದಿತ್ತಲ್ಲ ಬೈ. ಬ್ಯಾಡ್ ಒನ್. ನಡಿ. ಇಷ್ಟು ಬೇಗ ಬಂದ್ ಕೂತಿದೀವಿ, ಆದ್ರೂ ಪುಳಿಯೋಗರೆ ಪಲ್ಯ ಎಲ್ಲ ಮುಗ್ದೋಯ್ತಾ? ಏನೋ ಬಿಡು. ಏನಿದೆ ತಿನ್ನಕ್ಕೆ? ಮದ್ವೆ ತಿನ್ನೆ. ಊಟ, ಮದ್ವೆ ಊಟ. ಹೇ, ಏನಪ್ಪಾ ಹಾ. ನಿಮ್ಮವನ್ಗೆ ಅಡ್ಗೆ ಮಾಡಕ್ ಬರತ್ತಾ? ಅಯ್ಯೋ, ನಮ್ಮ ಅವನು ಬಿಸಿ ನೀರು ಕಾಯಿಸಿದ್ರೆ ಚರ್ಮನೆ ಬಂದ್ಬಿಡುತ್ತೆ. ಅಯ್ಯೋ, ಒಳ್ಳೆ ಅಡ್ಗೆ ಅವನೇ. ಹೌದು, ನಿನಗ್ ಮದ್ವೆ ಆಗಿದ್ಯಾ? ಇವಾಗ ನನ್ ಮದ್ವೆ ಬಗ್ಗೆ ಯಾಕೆ ಬಿಡಿ, ಅದ್ರ ಬಗ್ಗೆ ಹೇಳಕ್ ಶುರು ಮಾಡಿದ್ರೆ ಅದೊಂದು ದೊಡ್ಡ ವೆಬ್ ಸೀರೀಸೇ ಆಗುತ್ತೆ. ಓಹೋ. ಆ, ಆ, ಏನಮ್ಮ ಹಾಗ್ ನೋಡ್ತಿದ್ಯಾ? ಅಯ್ಯೋ, ಎಡಗೈಯಲ್ಲಿ ತಿಂತಾ ಇದ್ಯಾ? ಮೊದ್ಲ ಕೈ ತೆಗಿ ತೆಗಿ. ಯಾರಾದ್ರೂ ಎಡಗೈಯಲ್ಲಿ ತಿಂತಾರ ಹೇಳು? ಅಲ್ಲ, ನೀನ್ ತಿಂತಾರೋ ತಿಂಡಿ ಏನು ಅಂತ? ನಿನ್ ವಯಸ್ಸೆಷ್ಟು, ತಿಂತಿರೋದೆಷ್ಟು? ಏನಪ್ಪಾ, ಆ ದಾಲ್ ತಗೊಂಡ್ ಬಾಯ್ಲಿ ಬಾಯ್ಲಿ. ಅಲ್ಲ, ಈ ವಯಸ್ಸಲ್ಲಿ ಹೇಗ್ ತಿನ್ಬೇಕು? ಹೀಗೆ ದಾಲ್ನ ಕಲ್ಸ್ಕೊಂಡು ಇಲ್ಲಿ ಸ್ವಲ್ಪ ಹಾಕಪ್ಪ, ಇಲ್ಲಿ ಹಾಕು. ನೋಡಿಲಿ, ಹೀಗೆ ನೀಟಾಗಿ ಕಲಿಸ್ಕೊಂಡು ಉಂಡೆ ಮಾಡ್ಕೊಂಡು ತಿಂತಾ ಇರ್ಬೇಕು. ಎಲ್ಲಿ ಆನು? ನಿನ್ ವಯಸ್ಸಲ್ಲಿ ನಾನ್ ಹೇಗ್ ತಿಂತಾ ಇದ್ದೆ ಗೊತ್ತಾ? ತಿನ್ನು ತಿನ್ನು. ಹಾಗೆ ಇನ್ನೊಂದ್ ಸ್ವಲ್ಪ ಕಲಿಸ್ಲಾ? ಮದ್ವೆ ಅಂದ್ರೆ ಇಷ್ಟ ಇಲ್ದಾರೋ ಇಬ್ರು ಹೆಂಗ್ ಒಂದಾಗ್ಬಿಟ್ರು ನೋಡಿದ್ರ. ಅಯ್ಯೋ, ನಿನ್ನ ಕ್ಯಾಮ್ರಾ ಬಳಸೋದನ್ನ ನಿನ್ ನೋಡಿ ಕಲಿಬೇಕು ಯಾರಾದ್ರು. ಮಾಯಾ, ಆರ್ ಯು ಆಲ್ ರೈಟ್? ಐ ಆಮ್ ಜೆಲಸ್ ಆಫ್ ಹರ್ ಕಣೋ. ಯಾಕೆ? ಅವಳಿಗೆ ರಾಜ್ ಸಿಕ್ದಂತನ? ಅವಳಿಗೆ ಫ್ಯಾಮಿಲಿ ಇದೆ.
ಮೊದ್ಲು ಈ ಗಾಡಿಗೆ ಬ್ರೇಕ್ ಸರಿ ಮಾಡೆ ತಾಯಿ. ಪ್ರತಿ ಸಾರಿ ಹೆದರ್ಕೊಂಡು ಸಾಯ್ಬೇಕು. ಸರಿ ಸರಿ ಬಾಯ್. ನೀನ್ ಇನ್ಮೇಲೆ ಹೀಗೆ ಇರ್ತೀಯಾ? ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡು? ಅಲ್ಲ, ಅವನೇನು ತಲೆ ಕೆಡಿಸ್ಕೊಳ್ದಿರಾ ಹ್ಯಾಪಿಯಾಗಿ ಮದ್ವೆ ಮಾಡ್ಕೊಂಡು ಚೆನ್ನಾಗೇ ಇದ್ದಾನಲ್ವಾ? ನೀನ್ ಯಾಕೆ ಹೀಗಾಗ್ತಿದ್ಯಾ? ರಾಜ್ಗೇನು ಹೇಳ್ಬೇಡ, ಒಳ್ಳೆಯವನು. ಹೌದು, ಪ್ರಪಂಚದಲ್ಲಿ ಎಲ್ಲರೂ ಒಳ್ಳೆಯವರಾದ್ರೆ ಮನೆಗೆ ಬೀಗ ಯಾಕೆ, ಇಮೇಲ್ಗೆ ಪಾಸ್ವರ್ಡ್ ಯಾಕೆ? ಯು ಡಿಸರ್ವ್ ಬೆಟರ್ ಯಾ. ಆ ಮುಖಕ್ಕೆ ನೀನ್ ಸಿಗೋ ಸೀನೇ ಇಲ್ಲ. ಈ ಮುಖಕ್ಕೆ ರಾಜ್ ವೈಫ್ ಆಗೋ ಸೀನ್ ಇಲ್ವೇ ಇಲ್ಲ. ವಿ ಹ್ಯಾವ್ ಟು ಅಕ್ಸೆಪ್ಟ್ ದ್ಯಾಟ್. ಏನೋಪ್ಪ ನೀನು. ಮೈಸೂರು ಬಸ್ ಎಷ್ಟೊತ್ತಿಗೆ? 10ಗೆ. ಪಿಕ್ ಮಾಡ್ಬೇಕಾ? ಬೇಕಾಗಿಲ್ಲ, ನನ್ನ ಮಾವ ಡ್ರಾಪ್ ಮಾಡ್ತಾನೆ ಬಿಡು. ಓಕೆ. ಹೆಲ್ಮೆಟ್ ಆದ್ರೂ ಹಾಕೊಳ್ಳೆ. ಥ್ಯಾಂಕ್ ಯು ಫಾರ್ ಯೋರ್ ಲೈಫ್ ಚೇಂಜಿಂಗ್ ಅಡ್ವೈಸ್. ಮಾಯಾ, ಯಾಕಮ್ಮ? ವಾಟ್ ಹ್ಯಾಪನ್? ಹೋಗ್ಲೇಬೇಕಾ? ಚಿಕ್ಕ ವರ್ಕ್ ಅಮ್ಮ. ಐಲ್ ಬಿ ಬ್ಯಾಕ್ ಇನ್ 3 days ನಾ. ನಾನು ಬರ್ತೀನಿ, ನನಗೂ ಟಿಕೆಟ್ ಬುಕ್ ಮಾಡಿಸು. ಹಾಗಿದ್ರೆ ನಾವು ಹನಿಮೂನ್ಗೆ ಹೋಗಿ ಬಂದಿತ್ತಲ್ವಾ? ಸರಿ ಬಿಡು, ಫ್ಲೈಟಿಗೆ ಲೇಟ್ ಆಗ್ತಿದೆ, ಬೇಗ ರೆಡಿ ಆಗು. ಸರಿ. ಹೇ, ಏನಿದು? ಸರಿ, ನೀನು ಬೇಡ ಅನ್ಬೇಡ. ನನ್ನ ಡ್ರಾಪ್ ಮಾಡೋಕ್ಕೆ ಏರ್ಪೋರ್ಟ್ವರೆಗೂ ನಾನು ಬರ್ತೀನಿ. ತಾಯಿ, ನೀನು ಮತ್ತೆ ಡ್ರೈವಿಂಗ್ ಮಾಡಬೇಡಮ್ಮ. ಎಸ್, ಐ ಸೇ ನೋ. ಮಿಸ್ ಯು ಮಾಯಾ ಚಿನ್ನ. ಐ ಮಿಸ್ ಯು ಟು ರಾಜ ಬಂಗಾರ. ನಂಬಕ್ಕೆ ಆಗ್ತಿಲ್ವಲ್ಲ ಮಾಯಾ. ಹೆಲ್ತ್ ಎಲ್ಲ ಓಕೆ ಅಲ್ವಾ? ಮಚ್ಬಿಟ್ಟು ನಂಗೆ ಯಾಕೋ ಹೊಸಬ್ರ ಹತ್ರ ಮಾತಾಡ್ತಾ ಇದ್ದೀನಿ ಅನ್ಸತ್ತೆ. ಮಾಯಾ, ಆರ್ ಯು ಹ್ಯಾಪಿ? ಆಫ್ ಕೋರ್ಸ್. ಆದ್ರೆ ಮಹತಿ ವಿಷಯದಲ್ಲೇ ಸ್ವಲ್ಪ ಅಯ್ಯೋ ಅನಿಸ್ತಿದೆ. ನಂಗೆ ನಿನ್ನ ನೋಡಿದ್ರೆ ಅಯ್ಯೋ ಅನ್ನಿಸ್ತಿದೆ. ವೈ? ಸಿ, ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ನೀನು ಪ್ರೀತಿಸಿದವ್ರನ್ನೇ ಮದುವೆ ಆಗಿದ್ಯಾ. ನಿನ್ನ ಮನೆ ಚೇಂಜ್ ಆಯಿತು, ನಿನ್ನ ಲೈಫ್ ಸ್ಟೈಲ್ ಚೇಂಜ್ ಆಯಿತು, ನಿನ್ನ ರಿಲೇಷನ್ಶಿಪ್ ಸ್ಟೇಟಸ್ ಚೇಂಜ್ ಆಯಿತು. ಕೊನೆಗೆ ಕನ್ನಡಿಯಲ್ಲಿ ನೋಡಿದ್ರೆ ನಿನ್ನ ರಿಫ್ಲೆಕ್ಷನ್ ಟೋಟಲಿ ಚೇಂಜ್ ಆಗಿದೆ. ಆದರೆ ರಾಜ್ಗೇನು ಚೇಂಜ್ ಆಗಿದೆ? ಸೇಮ್ ಲೈಫ್, ಸೇಮ್ ಹೌಸ್. ಮನೆಗೆ ಬಂದಾಗೆಲ್ಲ ಅವ್ನು ಯಾವಾಗಲೂ ನೋಡ್ತಿರೋದು ವೈಫ್ ಫೇಸೇ ಅಲ್ವಾ? ಈಗೇನು ಹೇಳಬೇಕು ಅಂತ ಇದೆಯಾ? ಅವ್ನು ಬೆಳಿಗ್ಗೆ ಎದ್ದ ತಕ್ಷಣ ನೋಡೋದು ಮಹತಿ ಫೇಸೇ, ಅವ್ನು ಕಿಸ್ ಕೊಡೋದು ಮಹತಿಗೆ. ಹೀಗಾದ್ರೆ ನಿನ್ನ ಸ್ಪೇಸ್ ನಿನ್ಗೆ ಯಾವಾಗ ಸಿಗತ್ತೆ? ಸರಿ, ನೀನು ಹೇಳಿದ್ದೆ ನಿಜ ಅನ್ಕೊಳ್ಳೋಣ. ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಲೆಟ್ ಇಟ್ ಬಿ. ಮಹತಿನೇ ಲವ್ ಮಾಡಲಿ. ಮಾಯಾ, ಎಷ್ಟು ಬದಲಾಗಿದ್ಯಾ ಗೊತ್ತಾ? ನಿನ್ನ ಹಾಗೆ ನಮ್ಮ ಲೈಫ್ ಅಲ್ಲ ನಂದು. ನನ್ನ ತಂದೆ ತಾಯಿ ಯಾರು ಅಂತಾನೆ ಗೊತ್ತಿಲ್ಲ. ಆಫನೇಜಲ್ಲಿ ಬೆಳೆದಿದ್ದು ನಾನು. ಇನ್ನು ರಾಜ್ ವಿಷಯಕ್ಕೆ ಬಂದರೆ 9 years ಲವ್ ಕಣೆ. ಫೇಲ್ ಆಯಿತು ಅಂತ ನೋವು ಪಡ್ತಾ ಇದ್ದಿದ್ದ ಟೈಮಲ್ಲಿ ಒಂದು ಆಕ್ಸಿಡೆಂಟ್ ರೂಪದಲ್ಲಿ ದೇವ್ರು ನನಗೆ ಸೆಕೆಂಡ್ ಚಾನ್ಸ್ ಕೊಟ್ಟಿದ್ದಾನೆ. ಮಹತಿಂದೇ ಲವ್ ಮಾಡ್ತಾನಾ? ಚಾಲೆಂಜ್ ಆಕ್ಸೆಪ್ಟೆಡ್. ನಾನೇ ಮಹತಿ ಆಗ್ತೀನಿ. ಸ್ವಚ್ಛವಾಗಿರೋ ಪ್ರೀತಿ ಪಡ್ಕೊಳ್ಳೋದಕ್ಕೆ ನಾವು ಚೇಂಜ್ ಆಗೋದ್ರಲ್ಲಿ ಯಾವ ತಪ್ಪು ಇಲ್ಲ. ಸಾರಿ ಕಣೋ, ನೀನು ಬದಲಾಗಿದ್ಯಾ ಅನ್ಕೊಂಡೆ. ಖಂಡಿತ ಇಲ್ಲ. ಆ ಮಂಡು ಮಾಯಾ ಇನ್ನೂ ಹಾಗೇ ಇದೆ. ಕಾಫಿ ಕುಡಿ. ಎಲ್ಲ ಒಂದು ಮ್ಯಾಜಿಕ್ ತರ ಆಗ್ಬಿಡ್ತವಮ್ಮ. ಅಪ್ಪನೂ ಕೂಡ ತಕ್ಷಣ ಒಪ್ಕೊಂಡ್ಬಿಟ್ರು. ನಾನು ಅನ್ಕೊಂಡಿರೋ ಪ್ರಕಾರ ಮದ್ವೆ ಆಗೋದು ಅಂದ್ರೆ ಅವನ್ನೇ ಅನ್ಸುತ್ತೆ. ನೀನಿದ್ರೆ ಚೆನ್ನಾಗಿರೋದಮ್ಮ. ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಅಮ್ಮ. ಅವರು ಬೇರೆ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ನನ್ನ ಬಿಟ್ಟೇ ಇರಲ್ಲ ಅಂತಾರೆ ಗೊತ್ತಾ. 24 ಗಂಟೆ ಅಂಟ್ಕೊಂಡೇ ಇರ್ತಾರೆ. ಅಮರ ಪ್ರೇಮಿ. ಇದಾರೆ ಬಿಡು. ಏನಾದ್ರೂ ಇಂಟ್ರೆಸ್ಟಿಂಗ್ ಆಗಿ ರೊಮ್ಯಾನ್ಸ್ ಇಲ್ವಾ?
ಇವನ್ ಸತ್ತೋಗಿದ್ರೆ ಚೆನ್ನಾಗಿರ್ತಿತ್ತಮ್ಮ. ಇಪ್ಪತ್ನಾಲ್ಕು ಗಂಟೆನೂ ಅಂಟ್ಕೊಂಡಿದ್ರೆ ಪ್ರೀತಿಗೆ ಅಂತ ಅನ್ಕೊಂಡಿದ್ದೆ. ಕಾಮ ಪಿಸಾಚಿ ಅಮ್ಮ ಇವನು. ಅವನಿಗೆ ಯಾವಾಗ ಏನ್ ಬೇಕು ಅಂತ ನೋಡೋದ್ ಬಿಟ್ರೆ ನನ್ನ ಕಷ್ಟನ ಪರಿಸ್ಥಿತಿನ ಯಾವತ್ತೂ ಅರ್ಥ ಮಾಡ್ಕೊಂಡಿಲ್ಲ. ಸಮಯ ಸಂದರ್ಭ ಇಲ್ಲ, ಯಾವಾಗ್ಲೂ ಹಂಗೆ ನೋಡ್ತಾ ಇದ್ರು. ಬೇಡ ಬೇಡ ಅಂತ ಕಿರ್ಚ್ಕೊಂಡ್ರು ಬಿಡ್ತಾ ಇರ್ಲಿಲ್ಲ ಅಮ್ಮ. ಬಾಗ್ಲು ತೆಗಿಯೋ ಸೌಂಡಿಗೆ ಪ್ರತಿ ಸತಿನೂ ಅವನು ಹತ್ರ ಬರ್ತಾನೆ ಅಂತ ಯೋಚನೆಯಲ್ಲೇ ನಂಗೆ ಉಸಿರಾಡಕ್ ಕೂಡ ಆಗ್ತಿಲ್ಲ ಅಮ್ಮ. ಮನುಷ್ಯನ 4 ಗೋಡೆ ಮಧ್ಯೆ ಪ್ರಪಂಚಕ್ಕೆ ಗೊತ್ತಿಲ್ಲದಿರೋ ರಾಕ್ಷಸನ್ನ ದಿನ ನೋಡ್ತಾ ಇದ್ದೀನಿ ಅಮ್ಮ. ಗೋಡೆಗಳಿಗೆ ಕಿವಿರುತ್ತೆ ಅಂತಾರಮ್ಮ. ಈ ಗೋಡೆಗೇನಾದ್ರೂ ಕಣ್ಣಿದ್ರೆ ಯಾವಾಗಾದ್ರೂ ಒಂದಿನ ಬಿದ್ದೋಗಿ ಇವನ್ನ ಸಾಯಿಸ್ಬಿಡ್ತಾವಮ್ಮ. ನಿನ್ ಜೊತೆ ಈ ತರ ಕುತ್ಕೊಂಡು ಎಣ್ಣೆ ಹೊಡಿತಾ ಇದ್ರೆ ಎಷ್ಟು ಹೊಸದಾಗಿದೆ ಗೊತ್ತಾ? ಛೇ ಸುಮ್ನಿರೋ, ನಾವ್ ಎಷ್ಟು ಸಲ ಜೊತೆ ಕುಡ್ದಿಲ್ಲ. ಛೇ ಹಾಗಲ್ವೇ, ನಾನು ರಾಜ್ ಇಬ್ರು ಸೇರಿ ಎಷ್ಟು ಸಲ ಎಣ್ಣೆ ಹೊಡೆದ್ರು ಮಹತಿ ಅಲ್ಲೆಲ್ಲೋ ಹೋಗಿ ಕುತ್ಕೊಳ್ಳೋಳು. ಈಗ ಮಹತಿನೇ ಎಣ್ಣೆ ಹಾಕ್ತಿದ್ರೆ ಇವನ ಅಜ್ಜಿ ಎಕ್ಸಾಕ್ಟಿಂಗ್. ಹೌದು ಮರ್ತದೆ, ಮೊನ್ನೆ ನಿಮ್ಮಪ್ಪ ಮಹತಿ ಅವರಪ್ಪ ಕಾಲ್ ಮಾಡಿದ್ರು. ರಾಜ್ಗೆ ಅವ್ನ ಜಾತಕದ ಪ್ರಕಾರ ಡೇಂಜರ್ ಇದೆ ಅಂತ ಅವ್ನಿಗೆ ಹೇಳಿ ಅಂತ ಹೇಳಿದ್ರು. ಅವನಿಗೆ ಹೇಳೋದೇನೆ ಅವ್ನ ಜಾತಕನೇ ನಂಬಲ್ಲ. ಸಿಲ್ಲಿ ಫೆಲೋ. ಹೌದು, ನೀ ನಂಬ್ತೀಯಾ? ನೋ, ಸ್ವಲ್ಪನೂ ಇಲ್ಲ. ಬಟ್ ಬಿ ಕೇರ್ಫುಲ್, ಇದನ್ನೊಂದ್ಸಲಿ ರಾಜ್ಗೆ ಹೇಳು. ಯಾಕೆ ಸತ್ಯ? ರಾಜ್ಗೇನಾದ್ರೂ ಆದ್ರೆ ನನ್ನ ಚೆನ್ನಾಗಿ ನೋಡ್ಕೊಳಕ್ಕೆ ನೀನಿದ್ಯಲ್ಲ. ಯಾ ದಟ್ ಈಸ್ ದೇರ್. ನೋ, ನೀನೇನು ಯೋಚನೆ ಮಾಡ್ಬೇಡ ಮಾಯ. ಅವ್ನಿಗೇನಾದ್ರೂ ನಿನ್ನ ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಲ್ಲ, ಐ ಆಮ್ ದೇರ್. ನೋ ಯೂಸ್ ಮೀರಾ. ಸತ್ಯ ಸತ್ಯ. ಮತ್ತೆ ಮಾಯಾ ಮಾಯಾ ಏನ್ ಮಾಯ ಮಾಡಿದ್ಯಾ? ನಂಗ್ ನಿಜ ಹೇಳು, ನಿನಗೂ ಮಹತಿ ಮೇಲೆ ಫೀಲಿಂಗ್ ಸಿಕ್ತು ಅಲ್ವಾ? ನೋ ಕಮೆಂಟ್ಸಾ? ಹೇಳು ಸತ್ಯ, ಫೀಲಿಂಗ್ಸ್ ಇತ್ತು ಇಲ್ವೋ?